ಮುಕ್ತರಾಗಿರಿ, ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗಿರಿ. ನ್ಯಾರ ಹೂँ ಮಾಲೀಕ ಹೂँ. ಅಭ್ಯಾಸ ಮಾಡಿ. ನಾನು ಆತ್ಮ ಈ ದೇಹದಿಂದ ಭಿನ್ನ ಇದ್ದೇನೆ. ನಾನು ಈ ದೇಹದ ಮಾಲೀಕ ಇದ್ದೇನೆ. ಮಾಲೀಕ ಇದ್ದಾಗ ಈ ಕರ್ಮೇಂದ್ರಿಯಗಳೆಲ್ಲ ಎಲ್ಲವೂ ಏನಿದ್ದಾವೆ? ನನ್ನ ಕರ್ಮಚಾರಿಗಳಿವೆ. ನಾನು ಮಾಲೀಕ ಹೇಗೆ ಹೇಳ್ತೀನೋ ಈ ಇಂದ್ರಿಯಗಳು ಕೇಳಬೇಕು. ಅದಕ್ಕೆ ಮನಸ್ಸು ಮುಖ್ಯಮಂತ್ರಿ. ಮನಸ್ಸು ಮುಖ್ಯಮಂತ್ರಿನೂ ಸಹಿತ ನಾನು ಹೇಳಿದ ಮಾತನ್ನ ಕೇಳಬೇಕು. ಉಳಿದ ಎಲ್ಲಾ ಕರ್ಮಚಾರಿಗಳು, ಎಲ್ಲಾ ಮಂತ್ರಿಗಳು ನನ್ನ ಮಾತನ್ನ ಕೇಳಬೇಕು. ನಾನು ಮಾಲೀಕ ಇದ್ದೇನೆ, ನಾನು ರಾಜ ಇದ್ದೇನೆ. ಆ ಅಭ್ಯಾಸ ಮಾಡಿ. ನಾನು ಈ ದೇಹದಿಂದ ಭಿನ್ನವಾಗಿರುವಂತಹ ಶಕ್ತಿಶಾಲಿ ಆತ್ಮ ಇದ್ದೇನೆ. ಈ ಅಭ್ಯಾಸ ಮಾಡಿ. ಬಾಬಾ ಹೇಳ್ತಾರೆ, ಬಾಪ ದ್ವಾರ ನಿಮಿತ್ತ ಆತ್ಮ ಹೂँ. ತಂದೆಯ ಮೂಲಕ ನಿಮಿತ್ತ ಆಗಿರುವಂತಹ ಆತ್ಮ ಇದ್ದೇನೆ. इस स्मृति से मन बुद्धि को एकाग्र कर लो, तब कहेंगे विल पावर संपन्न. ಈ ಸ್ಮೃತಿಯಿಂದ ನಾನು ತಂದೆಯ ಮೂಲಕ ನಿಮಿತ್ತ ಆತ್ಮ ಇದ್ದೇನೆ. ಈ ಸ್ಮೃತಿಯಿಂದ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಿಕೊಳ್ಳಿರಿ. ಆಗ ಹೇಳಾಗ್ತದೆ ವಿಲ್ ಪವರ್ ಆತ್ಮ. ವಿಲ್ ಪವರ್ ಯಾವಾಗ ಬರ್ತದೆ? ಮನಸ್ಸು ಬುದ್ಧಿ ಏಕಾಗ್ರ ಇತ್ತು ಅಂತಂದ್ರೆ ಅಲ್ಲಿ ವಿಲ್ ಪವರ್ ನಮ್ಮಲ್ಲಿ ಬರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಅಂತಿಮ ಜನ್ಮದಲ್ಲಿ ಸಿಕ್ಕಿರುವಂತಹ ಸರ್ವಶಕ್ತಿಗಳನ್ನು ಉಪಯೋಗ ಮಾಡುವಂಥವರು ವಿಲ್ ಪವರ್ ಇಂದ ಸಂಪನ್ನ ಆಗಿರಿ. ಸ್ಲೋಗನ್ ಇದೆ, ದಿಲ್ ಸೆ ಸೇವಾ ಕರೋ ತೋ ದುಆओं का दरवाजा खुल जाएगा. दिल से सेवा करो तो दुआओं का दरवाजा खुल जाएगा. ಮನಸಾರೆ ಸೇವೆ ಮಾಡ್ರಿ, ಆಶೀರ್ವಾದದ ಬಾಗಿಲು ಸದಾ ತೆರೆದಿರ್ತದೆ. ಮನಸಾರೆ ಸೇವೆ ಮಾಡಿದ್ರೆ ಏನಾಗ್ತದೆ? ಎಲ್ಲರಿಂದನೂ ಆಶೀರ್ವಾದ ತನ್ನಿಂದಾನೇ ಸಿಗ್ತದೆ. ನಾ ಸೇವಾ ಮಾಡ್ತೀನಿ, ನನಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳ್ಬೇಕಾಗ್ತದೇನ್ರಿ? ಇಲ್ಲ. ಮನಸ್ಸಿನಿಂದ ಹೃದಯಪೂರ್ವಕವಾಗಿ ಸೇವೆ ಮಾಡಿದ್ರೆ ಅಲ್ಲಿ ಆಶೀರ್ವಾದದ ಬಾಗಿಲು ತೆರೀತದೆ. ಆ ಆಶೀರ್ವಾದದ ಖಜಾನೆ ನಮಗೆ ಜಮಾ ಆಗ್ತದೆ. ಅಚ್ಚಾ, ಓಂ ಶಾಂತಿ.